ಅಂದ್ರೆ ಜಗದೊಡೆಯ. ಪರಬ್ರಹ್ಮ ಅಂದ್ರೆ ಆತ ಯಾವತ್ತೂ ಇರುವಂಥವನು, ಆತನಿಗೆ ನಾಶ ಇಲ್ಲ. ಪರಮ ಅಂದ್ರೆ ದೊಡ್ಡದು, ಬ್ರಹ್ಮ ಅಂದ್ರೆ ದೇವರು. ಅಂದ್ರೆ ಆ ದೇವರಕ್ಕಿಂತಲೂ ಇನ್ನೊಂದು ದೇವರು ದೊಡ್ಡದು ಯಾವುದೂ ಇಲ್ಲ ಅಂತ ಇದರ ಅರ್ಥ. ಇಷ್ಟೆಲ್ಲ ಆಗೋದು ಯಾರು ಅಂದ್ರೆ ಗುರು. ಗುರು ಇರದೇ ಇದ್ದರೆ ಏನು ಗುರ್ತಾಗೋದಿಲ್ಲ. ನಾವು ಹೇಳಬಹುದು ಬ್ರಹ್ಮ ದೊಡ್ಡವನು, ವಿಷ್ಣು ದೊಡ್ಡವನು, ಮಹೇಶ್ವರ ದೊಡ್ಡವನು. ಹೌದೋ, ನಿನಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿಕೊಟ್ಟವರಾರು? ಹೌದಲ್ಲ ಹೇಳಿ. ಈತ ಬ್ರಹ್ಮ ಅಂತ ನನಗೆ ಗುರ್ತಾಗಬೇಕಾದ್ರೆ ನನಗೊಬ್ಬ ತೋರಿಸಿದ ಗುರು ಬೇಕಲ್ಲ, ಅದನ್ನು ಪರಿಚಯ ಮಾಡಿಕೊಟ್ಟ ಗುರು ಬೇಕಲ್ಲ. ಎಲ್ಲವನ್ನ ನನಗೆ ಗುರುತು ಇರದೇ ಇರುವಂಥ ವಸ್ತುಗಳನ್ನು ಜಗತ್ತಿಗೆ ನಾನು ಪ್ರಥಮದಲ್ಲಿ ಬಂದಾಗ ಯಾವುದೂ ನನಗೆ ಗುರ್ತಿಲ್ಲ, ಎಲ್ಲವುಗಳನ್ನು ಗುರ್ತು ಮಾಡಿಕೊಡೋದಕ್ಕಾಗಿ ಗುರು ಬೇಕು. ಅದಕ್ಕಾಗಿಯೇ ತಾಯಿ ಮೊದಲನೆಯ ಗುರು. ತಾಯಿಗೆ ಮೊದಲನೆಯ ಗುರು ಅಂದರು. ಅವಳು ಕೂಡ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ಆ ತಾಯಿ ಹೇಳದೇ ಇದ್ರೆ ಮಗುವಿಗೆ ಏನು ಗುರ್ತಾಗೋದಿಲ್ಲ. ಮನೆಯೇ ಮೊದಲ ಪಾಠಶಾಲೆ, ಆನಂತರದಲ್ಲಿ ಇವೆಲ್ಲ ಶಾಲೆಗಳು. ಮನೆಯೊಳಗಿನ ವಾತಾವರಣ ಶುಭ್ರ ಇತ್ತು ಅಂದ್ರೆ, ಮನೆಯೊಳಗಿನ ವಾತಾವರಣ ತಿಳಿಯಾಗಿತ್ತು ಅಂದ್ರೆ ಆ ಮಕ್ಕಳ ಮನಸ್ಸು ಕೂಡ ತಿಳಿ ಇರ್ತದೆ, ಪರಿಶುದ್ಧವಾಗಿರ್ತದೆ. ಮಕ್ಕಳ ಮನಸ್ಸು ಎಷ್ಟು ಪರಿಶುದ್ಧ ಆಗ್ತದ ಅಷ್ಟು ಆ ಮನೆಯೊಳಗೆ ಉತ್ಸಾಹ ತುಂಬಿ ತುಳುಕ್ತದೆ. ಯಾವತ್ತೂ ಆನಂದ ಇರ್ತದೆ ಆ ಮನೆಯೊಳಗೆ. ಅದು ಬಹಳ ಪ್ರಾಮುಖ್ಯ ಆಗಿರುವಂಥದ್ದು. ಅದಕ್ಕಿಲ್ಲಿ ಗುರು ಶ್ರೇಷ್ಠ. ಗುರುವಿನಕ್ಕಿಂತಲೂ ಇನ್ನೊಬ್ಬರು ಯಾರ್ಯಾರೂ ಇಲ್ಲ. ಹರ ಮುನಿದರು ಗುರು ಕಾಯುವನು ಅಂತ ಹೇಳ್ತದೆ ಶ್ಲೋಕ. ಹರ ಅಂದ್ರೆ ಪರಮಾತ್ಮ. ಅವ ಮುನಿಯೊಲ್ನ್ಯಾಕ, ಅವ ಶಾಪ ಕೊಡೋಲ್ನ್ಯಾಕ, ಸಿಟ್ಟಿಗೆ ಬರೋಲ್ನ್ಯಾಕ. ಆದರೂ ಕೂಡ ಅದೆಲ್ಲವನ್ನ ನಾಶ ಮಾಡುವಂಥ ಸಾಮರ್ಥ್ಯ ಗುರುಗಳಿಗೆ ಇರ್ತದೆ. ಗುರು ಅದನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾನೆ. ಅದಕ್ಕೆ ಇಲ್ಲಿ ಗುರು ದೊಡ್ಡವನು. ಯಾಕೆ ಇದನ್ನು ಹೇಳಲಾಕತ್ತೀನಿ ಅಂದರೆ, ಚಳಕಾಪುರ ಗ್ರಾಮದೊಳಗ ದೇವ ಮಲ್ಲಮ್ಮನ ಸುತನಾಗಿರುವಂಥ, ಗುರು ಶಾಂತಪ್ಪನ ತನುಜನಾಗಿರುವಂಥ ಸಿದ್ದಪ್ಪನ ಮನೆಯೊಳಗೆ ಸಂಸ್ಕಾರ ತುಂಬಿ ತುಳುಕ್ತದೆ. ಅವರ ಮನೆಯೊಳಗಿನ ವಾತಾವರಣ ನೋಡಿದ್ರೆ ಮನಸ್ಸಿಗೆ ಮುದ ನೀಡುತ್ತದೆ. ಇದು ಮನಿನೋ ಮಠನೋ ಅಥವಾ ಯಾವುದಾದರೂ ದೇವಸ್ಥಾನನೋ ಅನ್ನುವಂಗೆ ಭಾಸ ಆಗುತ್ತದೆ. ಅಷ್ಟು ಆ ಮನೆಯೊಳಗೆ ಸಂಸ್ಕಾರ ಇರುತ್ತದೆ. ಗುರುಗಳಾಗಿರತಕ್ಕಂಥ ವೀರಭದ್ರ ಸ್ವಾಮಿಗಳು ದಿನನಿತ್ಯ ಪ್ರವಚನ. ಇಂಥದ್ರೊಳಗೆ ಬಾಲಕ 5 ವರ್ಷದವನಾಗಿ ಮಾಡುವ ಲೀಲೆಗಳು ಅನೇಕ. ಆ ಮನೆಯೊಳಗಿನ ಆನಂದ ನೋಡಿದರೆ ಈ ಜನ್ಮ ಸಾರ್ಥಕ ಅಂತನಬೇಕು, ಹಾಗೆ ಬರುತ್ತೆ. ಜನ್ಮ ಸಾರ್ಥಕಪ್ಪ, ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಆಯಿತು ಅನ್ನುವಂಗೆ ಅಂದಾಗ ಅದು ನಾವು ಮನುಷ್ಯರಾಗಿ ಹುಟ್ಟಿದ್ದು ಸಾರ್ಥಕ ಆಗುತ್ತೆ. ಮನುಷ್ಯರಂದ್ರೇನು? ಮನುಷ್ಯತ್ವ ಇರಬೇಕು ಅಂತ. ಮನುಷ್ಯರಂದ್ರೆ ಮನುಷ್ಯತ್ವ. ಮನುಷ್ಯತ್ವದ ಲಕ್ಷಣಗಳೇನೆಂದರೆ, ನಿನ್ನ ಶರೀರಕ್ಕೆ ಸುಖ ದುಃಖಗಳಲ್ಲಿ ದುಃಖವನ್ನು ತ್ಯಾಗ ಮಾಡಿ ಸುಖವನ್ನು ನೀನು ಬಯಸುವಂತೆ. ನಮ್ಮ ಜೀವನಕ್ಕೆ ಏನು ಮಾಡ್ತೇವ್ರಿ? ನನಗೆ ಕಷ್ಟ ಬರಬಾರದಂತೀನಿ, ನನಗೆ ದುಃಖ ಆಗಬಾರದಂತೀನಿ, ನನಗೆ ಆರಾಮಿರಬೇಕಂತೀನಿ, ನನಗೆ ಚಲೋದ ಬಯಸ್ತೀನಿ ಅಲ್ಲ, ನೀವು ಬಯಸ್ತೀರಿ.
ನನ್ನ ಸ್ವಸುಖಕ್ಕಾಗಿ ನಾ ಹೆಂಗೆ ಬಯಸ್ತೇನೆ ಹಂಗೆ ಇನ್ನೊಬ್ಬರಿಗೆ ಬರಲಿ ಅನ್ನೋ ಭಾವ ಬಂತು ಅಂದ್ರೆ ಅದು ಮನುಷ್ಯತ್ವ. ಇನ್ನೊಬ್ಬರಿಗೆ ಕೂಡ ಚಲೋದಾಗಲಿ. ನನ್ನ ಸುಖಕ್ಕೆ ನಾ ಹೆಂಗೆ ಬಯಸ್ತೀನೋ ಹಂಗೆ ಅವರ ಸುಖನೂ ಇರಲಿ. ನಾವು ಅಂಥವ್ರನು ಎಲ್ಲ ನನಗೆ ಆಗಬೇಕು. ರೊಕ್ಕ ಇರ್ಲಿಕ್ಕಟೇ ಆಯ್ತು. ಅದೊಂದು 2 ಎಕರೆ ಹಿಡ್ದ ಬಿಡ್ಬೇಕಾಗಿತ್ತು. ನಾವು ಮಗ್ಲವ ಬಂದು ಸೇರದ ರೊಕ್ಕ ಇಲ್ಲ ತಗೊಳಕ್ಕೆ. ತಾತ್ಪರ್ಯ ಏನು ಅಂದ್ರೆ ಸಮಾಧಾನ ಇಲ್ಲ ಮನುಷ್ಯನಿಗೆ, ಸಮಾಧಾನ ಇಲ್ಲ. ಇದೆಲ್ಲವನ್ನ ತಿಳಿಸಿಕೊಡುವುದಕ್ಕಾಗಿಯೇ ಮಹಾತ್ಮರ ಅವತಾರಗಳು. ಸಿದ್ಧ ಬಾಲಕ ಲೀಲೆಯನ್ನ ಮಾಡ್ತಾ ಹೋಗ್ತಿದ್ದ. ಆತನ ಲೀಲೆಗಳು ಅನೇಕಾನೇಕ. ಒಂದು ದಿನ ಹುಡುಗರ ಜೊತೆ ಆಟ ಆಡೋದಕ್ಕೆ ಹೋಗಿದ್ದ. ಆಟ ಆಡಿದ್ರು, ದಣಿವಾತು, ನೀರಡಿಕೆ ಆತು. ಸಿದ್ಧನ ಕೇಳಿದ್ರು, ನಿಮ್ಮ ಮನೆಗೆ ಹೋಗೋ ನಡಿಯೋ, ನೀರು ಕುಡಿದು ಬರೋಣ. ಬರ್ರಿ ಅಂದ. 4-6 ಜನ ಹುಡುಗರನ್ನ ಕರ್ಕೊಂಡು ಮನೆಗೆ ಬಂದ. ಮನೆಗೆ ಬರುವುದರೊಳಗೆ ಆಗತಾನೆ 1 ವಾರ ಆಗಿತ್ತು. ರಾಶಿ ಮಾಡಿ ಗಡಿಗೆಯೊಳಗೆ ಎಳ್ಳು ಕಟ್ಟಿಟ್ಟಿದ್ಲು, ಹಾಕಿ ಇಟ್ಟಿದ್ಲು ದೇವಮಲ್ಲಮ್ಮ. ಒಂದು ಗಡಿಗೆ, ಆ ಗಡಿಗೆಯೊಳಗೆ ಎಳ್ಳುಗಳನ್ನು ಹಾಕಿ ಕೆಳಗಿಟ್ರಿ ಮತ್ತಿಂದ ಹಾಳು ಮಾಡ್ತಾನಂಥೇಳಿ ನೆಲುವಿನ ಮೇಲೆ ಇಟ್ಟಿದ್ಲು. ಎತ್ತರ ಮೇಲೆ, ನೆಲುವಿನ ಮೇಲೆ. ಯಾವ ಎಳ್ಳ್ರಿ? ರೊಟ್ಟಿಗೆ ಹಚ್ಚು ಎಳ್ಳು ಬೆಳಿತೀರಿ ಅಲ್ಲ. ಆ ಎಳ್ಳಿನ ಗಡಿಗೆಯನ್ನು ಮೇಲೆ ಇಟ್ಟಿದ್ರು. ಆ ಕಟ್ಟಿರುವಂಥ ಎಳ್ಳಿನ ಗಡಿಗೆ ಇವು ನೆಲಗ್ತಿದ್ದಿಲ್ಲ, ಎತ್ತರ ಇತ್ತು. ಹುಡುಗರನ್ನ ಕರ್ಕೊಂಡು ಬಂದು ನೀರು ಕೊಟ್ಟ. ನೀರು ಕುಡಿದ್ರು. ಸಿದ್ಧ ಯಾಕೋ ಒಂದಿಟ್ಟು ಹಸು ಆದಂಗೆ ಆತಲ್ಲ ಅಂದ್ರೆ, ನೀವು ಹಿಂದೆ ಕೂಡ್ರಿ, ಅಲ್ಲಿ ಹಿಂದೆ ಬರಾಗ ಕೊಡ್ರಿಮ್ಮ, ಇಲ್ಲಿ ಒದ್ರಿ ಕೊಡಬೇಡ್ರಿಮ್ಮ, ನೀವು ತಗೋಬೇಡ್ರಿ ಕಾರ್ಯಕರ್ತರು, ಒತ್ತಾಟಿ ಕೂಡ್ರಿ, ಅಲ್ಲಿ ಹಿಂದೆ ಒಬ್ಬರನ್ನ ಕೂಡಿಸಿಬಿಡ್ರಿ, ಬರಾಗ ದಾರ್ಯಾಗ ಅಲ್ಲೇ ಕೊಡೋದು. ನಮ್ಮ ವೃತ್ತಿ ಕೆಡುತ್ತದೆ. ಏನು ಹೇಳಬೇಕಂದಿರ್ತೇವಲ್ಲ ಅದು ಹೋಗ್ತದೆ. ಯಾವಾಗ ಹುಡುಗರು ಸಿದ್ಧ ಯಾಕೋ ಹಸು ಆಗ್ಲಾಕತ್ತದಂತ ಕೇಳಿದಾಗ ಹಿಂಗೆ ನೋಡ್ದ, ಗಡಿಗೆ ಮ್ಯಾಲಿತ್ತು. ತಡ್ರಿ, ಎಳ್ಳಿನ ಗಡಿಗೆ ಅದ, ಎಳ್ಳು ತಿನ್ನೋಣ ಎಲ್ಲ. ಮ್ಯಾಲೆ ಅದಲ್ಲೋ ಸಿದ್ಧ, ಅದನ್ನೇ ಹಂಗಿದೆ ನೋಡಿ. ತಡಿ, ಅದನ್ನ ಯಾಕೆ ವಿಚಾರ ಮಾಡುತ್ತೆ. ಹೋದ, ಹೊರಗೆ ಹೋದ. ಒಂದು ಬಡಿಗೆ ನೋಡಿದ, ಬಡಿಗೆ ತಗೊಂಡು ಬಂದ. ಆ ಬಡಿಗೆಯಿಂದ ಗಡಿಗೆ ಬುಡಕ್ಕೆ ಚುಚ್ಚುದ. ಒಂದು 3-4 ಸಲ ಬಡ್ದ. ಗಡಿಗೆ ಒಡಿತು, ಎಳ್ಳು ಧಾರಾಕಾರವಾಗಿ ಚೆಲ್ಲಕ. ತಗೋರಿ ಎಳ್ಳ ತಿನ್ರಿ ಎಂದ. ಹುಡುಗರೆಲ್ಲ ಎಳ್ಳು ತಿಂದ್ರು. ಹೊಳ್ಳೆಂದೇಶ ಮನೆಗೆ ಒಯ್ಬೇಕಂದ್ರೆ ಮಾತ ಉಡ್ಯದಾಗ ಹಾಕೊಂಡ್ರು. ಸಿದ್ಧನ ಲೀಲೆ ಹೇಗಾಗಿತ್ತು ಅಂದ್ರೆ, ಇಷ್ಟು ಗಡಿಗೆಯೊಳಗೆ ತೆಳಗ ಚೀಲದ ರಾಶಿ ಎಳ್ಳ ಬೀಳಾಕತ್ತಿತ್ತು. ರಾಶಿ ಬೀಳೋದು ನಿಲ್ಲಲಿಲ್ಲ. ಗಡಿಗೆ ನೋಡಿದ್ರೆ ಇಷ್ಟ. ಆಮೇಲೆ ಹುಡುಗರು ಕಟ್ಕೊಂಡು ಹೋಗುವಾಗ ಓಣ್ಯನವ್ರು ಏನೋ ಉಡ್ಯದನ್ನು ಎಳ್ಳ ಎಲ್ಲಿವು? ಸಿದ್ಧನ ಮನೆಯೊಳಗೆ ಇನ್ನ ಅದಾವೇನೋ? ಅದಾವ, ಹೋಗ್ರಿ. ಊರೊಳಗಿನ ಜನ ಬಂದು ತೊಗೊಂಡು ಹೊಂಟ್ರು. ದೊಡ್ಡವರಾದವರು ನಿತ್ತು ಗಾಬರಿಯಾಗಿ ನೋಡ್ಲಾಕತ್ರು. ಏನಪ್ಪ ಇದು? ಗಡಿಗೆರೆ ಈಟದ, ತೆಳಗರೆ ಹಂಗ ರಾಶಿ ಅದು ಬೀಳುವುದನ್ನು ಇಡುವುದ, ಮನಿನೇ ತುಂಬಲಾಕತ್ತದು ರೂಮ್. ಆಮೇಲೆ ದೇವ ಮಲ್ಲಮ್ಮ ನೀರು ತರೋದಕ್ಕೆ ಹೋಗಿದ್ಲು. ಬರೋದ್ರೊಳಗೆ ಇದು ಘಟನೆ ಆಗಿತ್ತು. ಇಷ್ಟ್ಯಾಕೆ ಮಂದಿ ಕೂಡ್ಯದ ನಮ್ಮ ಮನೆ ಮುಂದೆ ಅನ್ಕೋತ ಬಂದ್ಲು. ಮಂದಿನ ಸರಿಸಿದ್ಲು. ಹಂಗ ಹೋಗೋರ್ನ ಕೇಳ್ತಿದ್ಲು. ತಿಳ್ಕೊಂಡ್ಲು. ಎಳ್ಳಿನ ಗಡಿಗೆ ಹೊಡೆದಾನ, ಎಳ್ಳ ಚೆಲ್ಯ. ಹೊರಗೆ ಕಟ್ಟಿ ಮೇಲೆ ಕೊಡಪ ಇಟ್ಲು. ಒಳಗೆ ಬಂದು ನೋಡುತ್ತಾಳ.
ಚಿಕ್ಕದಾಗಿರುವಂಥ ಗಡಿಗೆಯಿಂದ ರಾಶಿ ಎಳ್ಳ ಬಿದ್ದಿದ್ದನ್ನು ನೋಡಿ ಮೈ ಮರೆತು ಗಾಬರಿಯಾಗಿ ನಿಲ್ಲುತ್ತಾಳ ದೇವಮಲ್ಲ. ಇದೇನಿದು? ನನ್ನ ಮಗ ಸಿದ್ಧ ಬಾಲಕ ಮಾಡಿರುವಂತಹ ಲೀಲಾನ ಇದು. ಆನಂದ ಆಯಿತು. ಮತ್ತ ಮೈ ಮೇಲೆ ಪ್ರಜ್ಞೆ ಬಂತು. ಸಿದ್ಧನ ಹತ್ತಿರಕ್ಕೆ ಬಂದ್ಲು. ಅಂಬಾಗಾಲ ಮೊಳಕಾಲನ್ನು ನೆಲಕ್ಕೆ ಹಚ್ಚಿ ಅವನ್ನ ಅಪ್ಪುಕೊಂಡು, ಮಗು ಇದು ಹೆಂಗರೆ ಆಯಿತು ಸಿದ್ಧ? ಗಡಿಗೆ ನೋಡಿದ್ರೆ ಇಷ್ಟ ಗಡಿಗೆ, ಅಷ್ಟು ಗಡಿಗೆಯೊಳಗೆ ಎಲ್ಲ ಜನ ಕಟ್ಕೊಂಡು ಹೋದ್ರು, ಇನ್ನೂ ರಾಶಿ ರಾಶಿ ಉಳಿದದಲ್ಲ, ಇದು ಹೇಗಪ್ಪ ಅಂತ ಕೇಳ್ತಾಳೆ. ಕೂಡಿರೋ ಜನ ಎಲ್ಲ ಕೈ ಮುಕ್ಕೊಂಡು ನಿಂತು ಬಿಡುತ್ತೆ. ಏನಪ್ಪ ಸಣ್ಣ ಹುಡುಗ ಕಂಡಂಗೆ ಆಗ್ತಾನ, ಏನು ದೇವತಾ ಮನುಷ್ಯ ಇವ? ಆಗ ಸಿದ್ಧ ಹೇಳುತ್ತಾನ, ಯವ ಈ ತಿಲಪಾತ್ರೆ ಎಂಬುವುದೇ ಜ್ಞಾನಿಯ ಶರೀರ. ನೋಡ್ರಿ, 5.5 ವರ್ಷದೊಳಗೆ ಆಧ್ಯಾತ್ಮಿಕದ ಚಿಂತನೆ ಹೇಳಿರುವಂಥ ಮಹಾತ್ಮ ಯಾರಾದರೂ ಇದ್ರೆ ಅದು ಜಗದ್ಗುರು ಸಿದ್ಧಾರೂಢರು ಅನ್ನುವಂಥದ್ದು ನೆನಪಿನಲ್ಲಿ. 5.5 ವರ್ಷದಲ್ಲಿ ಹೇಳ್ತಾನ ತಾಯಿಗೆ, ಯವ ಈ ಗಡಿಗೆ ಅನ್ನೋದ ಜ್ಞಾನಿಯ ಶರೀರ ಅಂತ ತಿಳ್ಕೊ. ಅಂದ್ರೆ ಅಪ್ಪಯ್ಯ ಸ್ವಾಮಿಯಾಗಿರಬಹುದು, ಯಾವ ಅಥಣಿಯ ಮುರುಗೇಂದ್ರ ಅಪ್ಪವರಾಗಿರ್ಬೋದು, ಯಾವುದೇ ಮಹಾತ್ಮರಾಗಲಿ ಆ ಮಹಾತ್ಮರ ಶರೀರ ಅಂತ ತಿಳ್ಕೊ ಹೇಳ್ತಾನ ತಾಯಿಗೆ. ಈ ಗಡಿಗಿನ ಜ್ಞಾನಿಗಳ ಶರೀರ ಅಂತ ತಿಳ್ಕೊ. ಗಡಿಗೆಯೊಳಗಿನ ಎಳ್ಳ ನಿಲ್ಲಲಾರ್ದಂಗೆ ಏನು ಬರ್ತದಲ್ಲ, ಜ್ಞಾನಿಗಳು ಎಷ್ಟು ಪ್ರವಚನ ಮಾಡಿದ್ರು ಅವರಲ್ಲಿರುವಂಥ ಜ್ಞಾನ ಕಡಿಮೆ ಆಗೋದಿಲ್ಲ ತಾಯಿ ಅಂದೇಳು. ಜ್ಞಾನ ಎಂದಾದರೂ ಕಡಿಮೆ ಆಗ್ತದೇನು? ಕಡಿಮೆ ಆಗೋದಿಲ್ಲ. ಎಷ್ಟು ಜನ ಬೇಕಾದವರು ಎಳಕಟ್ಕೊಂಡು ಹೋಗ್ಯಾರ ಅಂದ್ರೇನು, ಎಷ್ಟು ಜನ ಸಾವಿರಾರು ಲಕ್ಷಾಂತರ ಜನ ಪ್ರವಚನ ಕಿವಿಯೊಳಗೆ ತುಂಬಿಕೊಂಡು ಹೋದರೂ ಕೂಡ ಜ್ಞಾನಗಳಲ್ಲಿರುವಂಥ ಜ್ಞಾನ ಕಡಿಮೆ ಆಗೋದಿಲ್ಲವಾ? ಅದೇ ರೀತಿಯೊಳಗೆ ಇಲ್ಲಿ ನಿನ್ನ ಪುಣ್ಯದ ಪ್ರಭಾವದಿಂದ ಲೀಲಾ ಆಗಿದೆ ತಾಯಿ ಅಂತಾನ. ಲೀಲಾ ಮಾಡಿದವ್ರು ಯಾರು? ತಾನು. ತಾಯಿಗೆ ಹೇಳ್ತಾನ, ನಿನ್ನಲ್ಲಿ ಅಂತ ಪವಿತ್ರತೆ ಇದೆ, ನಿನ್ನ ಪುಣ್ಯದ ಪ್ರಭಾವದಿಂದ ಲೀಲಾ ಆಯ್ತವ. ಹೀಗೆ ಲೀಲೆಯನ್ನು ತೋರಿಸಿರುವಂಥ ಪುಣ್ಯಾತ್ಮ. ಆತ ಹೆಂಗಿರ್ತಾನಂದ್ರೆ, ಒಬ್ಬ ಮಹಾತ್ಮ ಗೊತ್ತಿದ್ದು ಇಲ್ಲಾರ್ದಂಗೆ ಇರ್ತಾನ. ಒಟ್ಟವ ಆಡಂಬರಕ್ಕೆ ಬೀಳೋದಿಲ್ಲ ಮಹಾತ್ಮ. ಸುಮ್ಮನೆ ಆಯಿತು, ತನ್ನ ಕಾಯಕಾಯಿತು, ಸಂದರ್ಭ ಬಂದಾಗ ಲೀಲೆಗಳನ್ನು ತೋರಿಸ್ತಿರ್ತಾನೆ. ಹಿಂಗೆ ಇರೋ ಕಾಲದೊಳಗೆ ಒಂದು ದಿನ ಕೆರೆ ದಂಡಿ ಮೇಲೆ ಕೂತಿದ್ದ. ಚಿತ್ತುಗೊಟ್ಟು ಕೇಳ್ರಿ, ಇದನ್ನು ಬಹಳ ಮಾರ್ಮಿಕದ. ದಂಡಿ ಮೇಲೆ ಕೂತಿದ್ದ, ಒಬ್ಬನೇ ಇದ್ದ. ಅಲ್ಲಿ ಇಬ್ಬರು ನಡ್ಕೋತ ಹೊಂಟಿದ್ರು. ಅವ್ರು ಯಾರು ಅಂದ್ರೆ ಪರಸ್ಥಳದವರು, ಬೇರೆ ಊರನ್ನವ್ರು. ಅಲ್ಲಿ ಐದು ಹೊಂಟಿದ್ರು, ಬಿಸಿಲಿತ್ತು. ಅವ್ರಿನ್ನ ದೂರದಿಂದ ಬರೋದು ನೋಡಿ ಸಿದ್ಧ ಎದ್ದು ನಿಂತು ನಮಸ್ಕಾರ ರೀ ಅಂದ ಅವ್ರಿಗೆ. ಅವರು ನಮಸ್ಕಾರಪ್ಪ ಅಂದರು. ವಿಚಿತ್ರ ಆಯಿತು. ಅಲ್ಲ, ಹುಡುಗ ಇಟ್ಟು ಸಣ್ಣ ಹುಡುಗದ ನಮಸ್ಕಾರ ರೀ ಅಂತಾನಲ್ಲ ಅನ್ನಿಸ್ತು. ಅವಾಗ ಸಿದ್ಧ ಅಂದ, ಬಿಸಿಲು ಭಾಳ ಅದ್ರಿಪ್ಪ, ಬರ್ರಿ ಕಡೆ ನಳ್ಳಿಗೆ, ಗಿಡದ ನಳ್ಳಿಗೆ ಬರ್ರಿ, ಸ್ವಲ್ಪ ಕುಂಡ್ರಿ, ಮನೆಗೆ ಹೋಗಿ ನೀರು ತೊಗೊಂಡು ಬರ್ತೀನಿ, ನೀರು ಕುಡಿಲಾಕತ್ರಿ. ಹ್ಞೂನ್ರಿಪ್ಪ ಅಂದರು. ಹ್ಞೂನಪ್ಪ ತಮ್ಮ ಅಂಥೇಳಿ ಅವ್ರು ಕುಂತರು. ಇವ ಮನೆಗೆ ಹೋದ, ನೀರು ತಂದ, ನೀರು ಕೊಟ್ಟು ಅವರು ನೀರು ಸೇವನೆ ಮಾಡಿ ಕುಂತು ಭಾಳ ಆನಂದ ಅನ್ನಿಸ್ತವ್ರಿಗೆ. ಆನಂದ ಅನ್ನಿಸ್ಲಾರ್ದೆ ಇನ್ನೇನಾಗ್ತದೆ? ಸಣ್ಣ ಹುಡುಗ, ದೊಡ್ಡವರು ಮಾತಾಡ್ಸಂಗಿಲ್ಲ, ನೀರು ಕೊಡಂಗಿಲ್ಲ ಕೇಳಿದ್ರು ಒಮ್ಮೊಮ್ಮೆ. ಅಂಥದ್ರೊಳಗೆ ಇವನ ಮೇಲೆ ಭಾಳ ಕರುಣಾ ಬಂತು. ಇವನ ಸಮೀಪ ಕರೆದ ಕೈಯಾಡಿಸಿ, ಏನೋ ಸಣ್ಣ ವಯಸ್ಸಿನಾಗ ಎಂಥ ಒಳ್ಳೆ ಬುದ್ಧಿ ಅದಪ್ಪ ನಿನಗೆ, ದೊಡ್ಡವರಲ್ಲಿ ಇರೋದಿಲ್ಲ ಅಷ್ಟು ಒಳ್ಳೆ ಬುದ್ಧಿ ಅದ, ನೀ ಯಾರ ಮಗನೋ ಅಂದ್ರು. ಏನಂದ್ರೆ, ನೀ ಯಾರ ಮಗನೋ? ಸಿದ್ಧ ಹೇಳ್ತಾನ, ಯಪ್ಪ ನಾನು ನನ್ನ ಮಗ. ಯಾರ ಮಗ?
ನಾನು ನನ್ನ ಮಗ. ಅವರಂದ್ರು, ಇದೇನೋ ವಿಚಿತ್ರ ಹೇಳ್ತಿದ್ಯಲ್ಲಪ್ಪ ನೀನು, ನಿನ್ನ ಮಗ ನೀನ ಆಗ್ಲಿಕ್ಕೆ ಸಾಧ್ಯ ಅದನ? ಖರೆ ಹೇಳಪ್ಪ, ಯಾರ ಮಗ ನೀನು? ಅವಾಗ ಅಂದ ಸಿದ್ಧ, ಇಲ್ಲಪ್ಪ ನಾ ಖರೇನೇ ಹೇಳಾಗತ್ತೀನಿ, ನಾನು ನನ್ನ ಮಗ. ಅದೇ ಹಂಗೆ ಅಂದರು. ಚಿತ್ತು ಒಟ್ಟು ಕೇಳಿದ್ರೆ ಅರ್ಥ ಆಗ್ತದೆ. ಅದೇ ಹಂಗ ಅಂದಾಗ ಹೇಳ್ತಾನೆ ಸಿದ್ಧ, ತಾಯಿಯಾಗಿರತಕ್ಕವಳು 9 ತಿಂಗಳು 9 ದಿನ ಹೊಟ್ಟೆಯಲ್ಲಿ ಜೋಪಾನ ಮಾಡಿ ಈ ಶರೀರಕ್ಕೆ ಜನ್ಮಧಾರಣೆ ಮಾಡುವುದಕ್ಕೆ ಕಾರಣ ಆಗಿದ್ದರಿಂದ ತಾಯಿ ಏನಂತಾಳ, ಇವ ನನ್ನ ಮಗ ಅಂತನ್ನಕತ್ತಾಳ. ತಂದೆ ಅಂತಾನ, ತಾಯಿಯ ಗರ್ಭದಲ್ಲಿ ನನ್ನ ಬೀಜ ಅಂಕುರಿಸಿ ಇದು ಉತ್ಪತ್ತಿ ಆಗಿದ್ದ ಕಾರಣ ಇವ ನನ್ನ ಮಗ ಅಂತ ತಂದೆ ಹೇಳಕತ್ತಾನ. ಇಬ್ಬರು ಅಂತಾರಿಲ್ರಿ, ಇವ ನನ್ನ ಮಗ ಅಂತ. ಇಷ್ಟ ಅಲ್ಲ, ಇವರ ಆಡುವ ಮಾತುಗಳನ್ನು ಭೂಮಿ ತಾಯಿ ಕೇಳಿ, ಈ ಭೂಮಿ ಇವ್ರು ಆಡೋ ಮಾತು ಕೇಳಿ ಅಂತದತ್ತ, ಅಲ್ಲೋ ತಮ್ಮ, ನಿನ್ನಲ್ಲಿ ಪುತ್ರ ಸಂತಾನದ ಶಕ್ತಿ ಬರಬೇಕಾಗಿತ್ತು ಅಂದ್ರೆ ನಾನು ಫಲವತ್ತತೆಯಿಂದ ಕಾಳುಗಳನ್ನು ಬೆಳೆಸಿ ಕೊಟ್ಟಾಗ, ನೀನು ಅದನ್ನು ಪ್ರಸಾದ ಮಾಡಿದಾಗ ಅದರಿಂದ ಆ ಶಕ್ತಿ ಬಂದಿದೆ ವಿನಃ ನಿನ್ನಿಂದ ಬಂದಿಲ್ಲ. ಅದಕ್ಕೆ ಅವನು ನನ್ನ ಮಗ ಅಂತ ಭೂಮಿ ಹೇಳುತ್ತದೆ. ನನ್ನ ಮಗ. ಆವಾಗ ಭೂಮಿ ಇದನ್ನು ಹೇಳೋದನ್ನು ಕೇಳಿರುವಂಥ ಮಳೆರಾಜ ಅಂತಾನ, ನೀನು ಭೂಮಿ ಇದ್ರೆ ಏನಾಯ್ತು, ನಾನು ಬಂದು ಮಳೆ ಸುರಿದೇ ಇದ್ರೆ ನೀನು ಬೆಳಿಲಿಕ್ಕೆ ಸಾಧ್ಯದ? ಬೆಳೆದು ಅದರಲ್ಲಿ ಅಂತ ಶಕ್ತಿ ಬರೋದಕ್ಕೆ ಕಾರಣ ನಾನು ಆಗಿದ್ದರಿಂದ ಆತ ನನ್ನ ಮಗ ಅಂತ ಮೇಘರಾಜ ಅಂತದೆ. ಅವಾಗಿದು ಹೇಳೋದನ್ನು ಕೇಳಿರುವಂಥ ಗಾಳಿ ಅಂತದ, ಅಲ್ಲೋ ನೀ ಎಲ್ಲ ಮಳೆ ಸುರಿಸಿನಿ ಅಂದ್ರೆ ಬೆಳೆ ಬೆಳೆದದತ್ತ ನೀ ಹೇಳ್ತಿದ್ದಿ. ನೀನು ಎಲ್ಲೋ ಇದ್ದವನನ್ನು ಎತ್ತುಕೊಂಡು ಬಂದು ಇಲ್ಲಿ ನಿಂದರಿಸಿ ಇಲ್ಲಿ ಮಳೆ ಸುರಿಯುವಾಗ ನಾನು ನಿನಗೆ ಅವಕಾಶ ಮಾಡಿಕೊಡದೇ ಇದ್ರೆ ನೀ ಏನು ಮಳೆ ಬರೋದಕ್ಕೆ ಸಾಧ್ಯದ? ಮಳೆ ಬರೋದಕ್ಕೆ ಗಾಳಿಯಾಗಿರತಕ್ಕ ನಾನು ಕಾರಣ, ಅದಕ್ಕಾಗಿ ಅವನು ನನ್ನ ಮಗ. ಯಾರ ಮಗ ರೀ ಹಂಗಾರೀಗ? ನಾ ಹೇಳೋದು ಖರೇನೋ ಸುಳ್ಳು? ವಿಚಾರ ಮಾಡುವಂಥದ್ದು. ಆ ನಂತರದಲ್ಲಿ ಹೇಳ್ತಾನೆ ಸಿದ್ಧ ಅವರಿಗೆ, ಗಾಳಿ ಹೀಗೆ ಹೇಳುವಾಗ ಬೆಂಕಿ ಹೇಳುತ್ತದಂತ, ನೀ ಎಲ್ಲ ಗಾಳಿ ಸುಳಿದಾಡ್ದಿ, ಸಮುದ್ರದ ಮೇಲೆ ನಾನು ಶಾಖ ಕೊಡದೇ ಇದ್ರೆ, ಸಮುದ್ರದಲ್ಲಿಯ ನೀರು ಆವಿ ಆಗುವಂಗ ನಾನು ಮಾಡದೇ ಇದ್ರೆ ನೀಯೇನು ತಂದು ಮಳಿ ಸುರಿಸ್ತಿದ್ದಿ. ಇದಕ್ಕೆ ಕಾರಣ ನಾನು ಆಗಿರುವುದರಿಂದ ಅವನು ನನ್ನ ಮಗ ಅಂತ ಹೇಳುತ್ತೆ. ಆಗ ಸ್ವರ್ಗದಲ್ಲಿ ಹೇಳುತ್ತಂತ, ಇಲ್ಲ, ಅವನ್ನ ಈ ಜನ್ಮಕ್ಕೆ ಹಾಕಬೇಕು ಅಂತ ನಿರ್ಣಯ ಮಾಡಿದವ್ರು ನಾವು, ಹಾಗಾಗಿ ಅವನು ನಮ್ಮ ಮಗ. ಸ್ವರ್ಗದ ಹೇಳುತ್ತೆ, ಸ್ವರ್ಗ ಇವನು ನನ್ನ ಮಗ. ಯಾಕೆ? ಯಾವ ಜನ್ಮಕ್ಕೆ ಹಾಕಬೇಕು ಅಂತ ನಾನು ನಿರ್ಣಯ ಮಾಡಿ ಕಳಿಸಿದ್ದೆ. ಅವಾಗ ಇದೊಂದಿತ್ತಲ್ಲ ನರಕ ಅನ್ನೋದು, ಅದು ಹೇಳುತ್ತು, ಇಲ್ಲ, ಇವ ಏನೇನು ಪುಣ್ಯ ಕಾರ್ಯ ಮಾಡ್ಯಾನ, ಏನು ಪಾಪ ಕಾರ್ಯ ಮಾಡ್ಯಾನ, ಅದರ ಎಲ್ಲ ಲೆಕ್ಕವನ್ನು ಇಟ್ಟವನು ನಾನು. ಅವ ಮಾಡಿದ್ದರ ಫಲಕ್ಕೆ ತಕ್ಕಂತೆ ನೀನು ಅವನಿಗೆ ಜನ್ಮ ಕೊಟ್ಟಿರಬಹುದು, ಆದರೆ ಆ ಫಲದ ಏನು ಆತ ಮಾಡಿರುವಂಥ ಒಂದು ಲೀಲೆ ಇತ್ತೋ ಅಥವಾ ಕಷ್ಟ ಇತ್ತೋ, ಅವನು ಮಾಡಿರುವಂಥ ಫಲದ ನಿದರ್ಶನವನ್ನು ತೋರಿಸಿಕೊಟ್ಟವನು ನಾನು. ಆದ್ದರಿಂದ ಅವನು ಕರ್ಮದ ಮಗ. ನರಕ ಅಂದ್ರೇನು? ಕರ್ಮ, ಕರ್ಮದ ಮಗ. ಹಾಗಾಗಿ ಅವನು ನನ್ನ ಮಗ ಅಂದ ಕೂಡಲೇ ಆವಾಗ ಇವರಿಬ್ಬರು ಕೇಳ್ಕೊತ ಕೂತಿದ್ರಲ್ಲ, ಇನ್ನು ಮುಂದದನೋ ತಮ್ಮ ಅಂದರು. ಇನ್ನು ಮುಂದದ ಏನಾದರೂ ಹೇಳೋದು, ಇಷ್ಟರ ಮೇಲೆ ಅರ್ಥ ಆಗ್ಯದ. ಇನ್ನು ಹೇಳ್ತೀನಿ ಕೇಳ್ರಿ ಎಂದ ಸಿದ್ಧ. ಕರ್ಮ ಮಾಡಿದವನು ಯಾರು ಅಂತ ಇವ್ರಿಗೆ ಪ್ರಶ್ನೆ ಮಾಡಿದ. ಕರ್ಮದ ಫಲವಾಗಿ ಜನನ ಆಗ್ಯದಂತ ಹೇಳಿದ ಮೇಲೆ ಕರ್ಮ ಮಾಡಿದವನು ಯಾರು? ನಾನು.
ನಾನು ಕರ್ಮ ಮಾಡಿದ್ದರ ಫಲವಾಗಿ ನನಗೆ ಜನ್ಮ ಬಂದ ಕಾರಣ ನಾನು ನನ್ನ ಮಗ ಅನ್ನುವುದು ಸಿದ್ಧ ಅಂತ ಹೇಳಿದ. ನಾನು ಹುಟ್ಟೋದಕ್ಕೆ ನನ್ನ ಕರ್ಮವೇ ಕಾರಣ ಆಗಿರುವುದರಿಂದ ನನ್ನ ಮಗ ನಾನೇ ಅಲ್ಲ. ಬೇರೆದವರ ಕರ್ಮದ ಫಲ ನನಗೆ ಬರಲಿಕ್ಕೆ ಸಾಧ್ಯ ಇದೇನೋ? ಇಂಥ ವಿಚಾರಧಾರೆಗಳನ್ನು ಚಿಕ್ಕ ವಯಸ್ಸಿನೊಳಗೆ ಹೇಳಿರುವಂಥ ಮಹಾನುಭಾವ ಸಿದ್ಧ ಬಾಲಕ. ಇದನ್ನು ಕೇಳಿ ನಮಸ್ಕಾರ ಮಾಡಲಿಕ್ಕೆ ಬಂದರು. ಏನಪ್ಪ ಸಣ್ಣ ಹುಡುಗಿದ್ರು, ಎಂಥ ವಿಚಾರಧಾರೆ ಅದ. ನಮಸ್ಕಾರ ಮಾಡೋದಕ್ಕೆ ಬಂದಾಗ ಇವ ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಇವರು ಅಲ್ಲಿಂದ ಮುಂದೆ ಹೋಗ್ತಾರೆ. ಸಿದ್ಧನ ಮನಸ್ಸಿನೊಳಗೆ ಕಟಿತಿತ್ತು. ಏನು ಕಟಿತಿತ್ತು? ವೀರಭದ್ರ ಸ್ವಾಮಿಗಳ ಹೇಳಿದ ಮಾತು, ಆಕಾಶಕ್ಕೆ ಹ್ಯಾಗ ಅಳಿವದ, ಇದಕ್ಕೆ ಉತ್ತರ ಹೇಳುವ ಯೋಗ್ಯತೆ ಎನಗಿಲ್ಲಪ್ಪ. ಅಂಥ ಉತ್ತಮ ಗುರುಗಳನ್ನು ಹುಡುಕಿಕೊಂಡು ನಿನ್ನ ಸಂಶಯವನ್ನು ನೀನು ನಿವಾರಣೆ ಮಾಡಿಕೊಳ್ಳಬೇಕಂತ ಹೇಳಿದ್ರಲ್ಲ ವೀರಭದ್ರ ಸ್ವಾಮಿಗಳು. ಅದು ಕಟಿತಿತ್ತು. ಗುರುವಿನ ದರ್ಶನ ಯಾವಾಗ ಆದೀತು? ನಾನು ಗುರುಗಳನ್ನು ಹುಡುಕಿಕೊಂಡು ಹೋಗಬೇಕಲ್ಲ, ಗುರುಗಳನ್ನು ಅರಸುತ್ತಾ ಹೋಗಬೇಕಲ್ಲ. ಹಿಂಗೆ ಆ ಚಿಂತನೆಯೊಳಗೆ ಸಿದ್ಧ ಬಾಲಕ ಇದ್ದ. ಒಬ್ಬ ಯೋಗಿ, ಒಬ್ಬ ತ್ಯಾಗಿ, ಅನುಭಾವಿಗಳು ಹುಟ್ಟಬೇಕಾದ್ರೆ ಸಾಮಾನ್ಯ ಅದನ್ನದು. ನಮಗವು ಯಾವ ಬ್ಯಾನಿಲ್ಲ. ಏನು ತಂದು ಹಾಕೋರು ತಂದೆ ತಾಯಿ ಇರ್ತಾರೆ, ಆರಾಮ್ ಉಂಡು ತಿಂದು ತಿರುಗಾಡ್ಕೊತ ಇದ್ದು ಬಿಡೋದು ಜೀವನದಲ್ಲಿ. ನಮ್ಮ ಸಲುವಾಗಿ ತಂದೆ ತಾಯಿಯರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಗೊತ್ತಿರಂಗಿಲ್ಲ. ಮಕ್ಕಳೇ ಸರ್ವಸ್ವ ಅಂತ ತಿಳ್ಕೊಂಡವರನ್ನು ಸಾಕಿ ಸಲುಹಿ ಜೋಪಾನ ಮಾಡಬೇಕಾಗ್ತದೆ. ಇವ್ರಿಗೆ ಇನ್ನೊಂದು ಆಸ್ತಿ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅರಿವು ಇವ್ರಿಗಾಗೋದಿಲ್ಲ. ಇವ್ರಿಗೆ ಯಾಕೆ ಆಗೋದಿಲ್ಲ ಅಂತ, ಆ ಮಕ್ಕಳಿಗೆ ಇಂಥ ಸಂಸ್ಕಾರ ಹಚ್ಚೋದಿಲ್ಲ, ಅದು ಅವ್ರಿಗೆ ಗೊತ್ತಾಗೋದು. ಸಂಸ್ಕಾರ ಭಾಳ ಮುಖ್ಯ. ಅದು ಸಂಸ್ಕಾರದಿಂದ ಏನು ಬೇಕಾದ ಸಾಧ್ಯ. ಅದು ಒಬ್ಬವ ಕುಸ್ತಿ ಹಿಡಿಬೇಕಾದ್ರೆ ಒಮ್ಮೆ ಕಣಕ್ಕಿಡಿತಾನ ನವ, ಅವನ ಮೊದಲ ಸಾಧನೆ ಅದ. ಅನೇಕ ದಿನದ ಸಾಧನೆಯನ್ನು ಮಾಡಿದಾಗ ಅವ ಕಣಕ್ಕೆ ಹೋಗೋದಕ್ಕೆ ತಯಾರಿರುತ್ತೆ. ಹಂಗೆ ಎಲ್ಲದರಲ್ಲಿಯೂ ಕೂಡ ಸಾಧನೆ ಅನ್ನೋದು ಭಾಳ ಅವಶ್ಯ ಅದ, ಭಾಳ ಅವಶ್ಯ ಅದ. ಆ ಸಾಧನೆ ಇರ್ಲಿಕ್ಕಂದ್ರೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಎಂತೆಂಥವ್ರು ಏನೇನೋ ಸಾಧನೆ ಮಾಡ್ಯಾರ ಜಗತ್ತಿನೊಳಗೆ ನೋಡುತ್ತೀರಿ. ಅಸಾಧ್ಯ ಅನ್ನೋದನ್ನು ಸಾಧ್ಯ ಮಾಡಿ ತೋರಿಸ್ಯಾರ. ಅಂಥ ಮಹಾನುಭಾವಿಗಳಾಗಿ ಹೋಗಿದ್ದಾರೆ. ಅದರಾಗಿ ಮತ್ಸರ ಬುದ್ಧಿ ಅನ್ನೋದೇನಿರ್ತದಲ್ಲ, ಅದು ನಮ್ಮಿಂದ ಮೊದಲು ಹೋಗಬೇಕು. ಮತ್ಸರ ಬುದ್ಧಿ ಬಾಳ್ರಿ ಗುರುಗಳು ಎಲ್ಲರಿಗೂ ಇರ್ತದೆ. ನನ್ನ ಮಗ್ಗಲು ಹೊಲದಾವ ಚಲೋ ಬೆಳೆ ಬಂದಿತ್ತು, ನಂದು ಒಂದೀಟು ಕೆಟ್ಟಿತ್ತಂದ್ರೆ ಸಂಗಟ ಇರುತ್ತೆ. ಒಬ್ಬ ಚಲೋ ನೌಕರಿ ಹತ್ತು, ನನ್ನ ಮಗಗೆ ನೌಕರಿ ಆಗಿದ್ದಿಲ್ಲ ಅಂದ್ರೆ ಸಂಗಟ ಹತ್ತೆ. ಎಲ್ಲದರಾಗೂ ಇದು ಹಣದೊಳಗಾಗಲಿ, ಗುಣದೊಳಗಾಗಲಿ, ರೂಪದಾಗಲಿ, ಯಾವುದೇ ರೀತಿಯಿಂದ ನೋಡಿದರೂ ಕೂಡ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಮತ್ಸರ ಬುದ್ಧಿ ಅಂತಾರೆ ಅದಕ್ಕೆ. ಒಂದು ವೇಳೆ ನನಗೆ ಸಿಗ್ಲಿಕ್ಕಂದ್ರೆ ಅವನಿಗೂ ಸಿಗಬಾರ್ದು, ಅಷ್ಟು ಕೆಟ್ಟ ಬುದ್ಧಿ ಇರ್ತದ್ರಿ ಒಬ್ಬೊಬ್ಬರಿಗೆ. ಊಟಕ್ಕೆ ಕೊಟ್ಟ ಗಂಗಾಳ ಒಂದೇ ಇತ್ತಂದ್ರೆ ಅಕಸ್ಮಾತ್ ಜಗಳ ಹತ್ತಿದ್ರಿ, ಈ ಊಟ ನನಗೆ ಸಿಗ್ಲಿಕ್ಕಂದ್ರೆ ಅವನಿಗೂ ಸಿಗಬಾರ್ದತ್ತು ಕೆಡಿ ಹೋದವ್ರು ಅದಾರ್ರಿ ಜಗತ್ತಿನೊಳಗೆ. ಅದು ಹಂಗೆ ಮಾಡಿಸ್ತದದು ಮತ್ಸರ ಬುದ್ಧಿ. ಇಬ್ಬರು ಸನ್ಯಾಸಿಗಳಿದ್ರಂತ. ಆ ಇಬ್ಬರು ಸನ್ಯಾಸಿಗಳು ಏನು ಮಾಡಿದರು, ಒಂದೇ ಊರನ್ನವರು ಮನೆ ಅದು ಎಲ್ಲ ಬಿಟ್ಟುಕೊಟ್ಟು ಕ್ಯಾಮೆ ಹಾಕ್ಕೊಂಡು ಊರು ಬಿಟ್ಟು ಹೋಗ್ಬಿಟ್ರಿ. ಅವರು ಊರು ಬಿಟ್ಟು ಹೋದರು, ದೂರ ಹೋದರು, ಅರಣ್ಯದೊಳಗೆ ಇದ್ದುಕೊಂಡ್ರು, ಗುಡಿಸಲ ಹಾಕ್ಕೊಂಡು ಅಲ್ಲೇ ಇದ್ದರು. ಇಬ್ಬರು ತಪಸ್ಸು ಆಚರಣೆ ಮಾಡಿಕೊಂಡು ಬಹಳ ಸಾತ್ವಿಕರಾಗಿದ್ದರು. ಅಲ್ಲಿರುವಂಥ ಜನ ಎಲ್ಲ ಪೂಜ್ಯ ಭಾವನೆಯಿಂದ ನೋಡ್ತಿತ್ತು, ಗೌರವ ಕೊಡ್ತಿತ್ತು, ಭಾಳ ಚಲೋ ನಡೆದಿತ್ತು ಅವರು. ಒಂದಿನ ಏನಾಯಿತು, ಇಬ್ಬರಿಗೆ ಮಾತುಕತೆ ನಡೀತು.
ಏನಿಲ್ಲ, ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿ ಬರೋನು ಅಂತ ಒಬ್ಬಂದ. ಇನ್ನೊಬ್ಬಂದ ಬ್ಯಾಡಪ್ಪ ಇಲ್ಲೇ ಕಾಶಿಗೆ ಹೋಗಿ ತಪಸ್ಸು ಮಾಡಿ ಬರೋನು ಅಂದ. ಎರಡಾಯ್ತಲ್ಲಿ, ಮನಸ್ಸ ಎರಡಾಯ್ತು. ಇಬ್ಬರಿಗೆ ಜಗಳೂ ಆತು. ಹಿಮಾಲಯಕ್ಕೆ ಹೋಗ್ಬೇಕಂತಿಮ, ಶ್ರೀಶೈಲಕ್ಕೆ ಹೋಗ್ಬೇಕಂತಿಮ. ಕೊನೆಗೆ ಸಿಟ್ಟಿಗೇರಿ ಒಬ್ಬ ಏನು ಮಾಡ್ದ, ನಾ ಎಲ್ಲಿ ಹೋಗೋದಲ್ಪ, ನಾ ಇಲ್ಲೇನ ಗಂಗಾ ನದಿ ದಂಡೆ ಕುಂಡಿರ್ತೀನಿ ಅಂತೇಳಿ ಆ ನದಿ ದಂಡಿಗೆ ಹೋಗಿ ಕುಂತು ಬಿಟ್ಟ ಒಂದು ಗಿಡದ ಬುಡಕ್ಕೆ. ನೀ ಇಲ್ಲೇ ಕುಂತ್ರ ನಾ ಎಲ್ಲರೇ ಹೊಕ್ಕಿನಿ ಅಂತ ತಿಳಿದೇನೋ, ನಾನು ಇಲ್ಲೇ ಕುಂಡಿರ್ತೀನಿ, ಆಚೆ ಕಡೆ ದಂಡಿಗೆ ಕುಂಡಿರ್ತೀನಿ ಅಂತ ಆಚೆ ಕಡೆ ಹೋಗಿ ಅವ ಕುಂತ. ಹೊಳಿ ನಡುವ ಅವ ಅಚ್ಚಿಕ ಇವ ಇಚ್ಚಿಕ. ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದರು. ಒಂದು ದಿನ ಅಲ್ಲ, 2 ದಿನ ಅಲ್ಲ, ತಿಂಗಳಗಟ್ಟಲೆ ತಪಸ್ಸಾತು. ಬ್ರಹ್ಮದೇವನಿಗೆ ಹರುಷ ಆಯ್ತು, ದರ್ಶನ ಕೊಡಬೇಕಂದ. ಈಚು ಕಡೆ ಮೊದಲೇನು ಕೂತಿದ್ನಲ್ಲ ಅವನ ಮುಂದೆ ಬಂದು ಹೇಳದ, ಬ್ರಹ್ಮ ಇಪ್ಪ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೋ, ಕಣ್ಣು ತೆರೆಯೋ ಬಂದೀನಿ ನಾನು ಅಂದ. ಹಿಂಗೆ ಕಣ್ಣು ತೆರೆದು ನೋಡ್ದ. ಬ್ರಹ್ಮ ಅಂದ್ರೆ ನೀನು ಅನಂದವ. ಇವ ಕುಂತಿದ್ದ ಬೇರೆ ಅದಕ್ಕೆ. ಹೌದಪ್ಪ ನಾನೇ ಬ್ರಹ್ಮದೇನಿ, ಮೊದಲ ಅಲ್ಲಿ ಹೋಗಿದ್ದೆ ಇಲ್ಲೇ ಬಂದೆ ಹೇಳಂದವ. ಮತ್ಸರ ಹಟ್ಟಿ ಕಿಚ್ಚ. ಅಲ್ಲಿ ಹೋಗಿಲ್ಲಪ್ಪ ಇಲ್ಲೇ ಬಂದೇನಿ, ಏನು ಬೇಕು ಕೇಳ ವರ ಕೊಡ್ತೀನಿ ಅಂದ ಬ್ರಹ್ಮ. ವರ ಕೇಳಲಿಲ್ಲವ. ಅಲ್ಲಿ ಹೋಗು, ಅವ ಏನು ಕೇಳ್ತಾನಲ್ಲ ಅದರ 2 ಪಟ್ಟು ನನಗೆ ವರ ಕೊಡು ಅಂತ. ಏನಂದನ್ರಿ, ಆಚೆ ಕಡೆ ಅವ ಏನು ವರ ಕೇಳ್ತಾನ ಅದರ 2 ಪಟ್ಟು ನನಗೆ ಕೊಡು ಸಾಕು. ಬ್ರಹ್ಮ ಆಯಿತು ಅಂದ. ಆಚೆ ಕಡೆ ಹೋದ. ಅವಗೂ ಯಪ್ಪ ನಾ ಬಂದಿನ, ಕಣ್ಣು ತೆರೆಯೋ. ಕಣ್ಣು ತೆರೆದು ನೋಡ್ದ, ನೀನೇ ಬ್ರಹ್ಮೇನೋ. ಹೌದಪ್ಪ ನಾ ಬ್ರಹ್ಮದೀನಿ, ಬಂದೀನಿ, ವರ ಕೇಳು ಏನಾದರೂ ಕೊಡ್ತೀನಿ. ಸೀದಾ ಇಲ್ಲಿ ಬಂದು ಅಲ್ಲಿ ಹೋಗಿದ್ದೋ. ಇವನು ಅದನ್ನ 2 ಹೊಟ್ಟೆಗೆ ಅದ.